ಜೈ ಶ್ರೀ ಸ್ವಾಮಿನಾರಾಯಣ್. ಬಹುಶಃ ಈ ನೀಲಕಂಠ ಧಾಮಕ್ಕೆ ನಾವು ಬಂದಿದ್ದು ಭಾಳ ಪುಣ್ಯಶಾಲಿಗಳು ಅಂತ ನಾನಾದರೂ ಭಾವಿಸ್ತೀನಿ. ಕಾರಣ ಇಷ್ಟೇ, ಸ್ವಾಮಿನಾರಾಯಣ ಸಂಸ್ಥಾಪಕ ಗುರುಗಳನ್ನು ಭಾಳ ಭಕ್ತಿಯಿಂದ ನಾನು ಸ್ಮರಣೆ ಮಾಡ್ತೀನಿ ಪ್ರಾರಂಭದಲ್ಲಿ. ಯಾಕೆಂದರೆ ಸ್ವಾಮಿನಾರಾಯಣನ ಗುರು ಪರಂಪರೆಯನ್ನು ಹುಟ್ಟಾಕ್ತಂಥ ಮಹಾಸ್ವಾಮಿಗಳನ್ನು ನೆನಪು ಮಾಡ್ಕೊಳ್ಳದೆ ಹೋದರೆ ಬಹುಶಃ ಇವತ್ತು ಲಕ್ಷಾಂತರ ಭಕ್ತರು, ಲಕ್ಷಾಂತರ ವಿದ್ಯಾರ್ಥಿಗಳು, ಡಿವೋಟಿಗಳಿಗೆ ಅದೊಂದು ದೊಡ್ಡ ಮಾರ್ಕ್ ಆಗ್ತಾಯಿತ್ತು. ಅದರಿಂದ ಆ ಪುಣ್ಯಾತ್ಮನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರ ಜೀವಿಯ ಚೇತನಕ್ಕೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈಗಿನ ಗುರುಗಳನ್ನು ಕೂಡ ಸ್ಮರಿಸ್ತಾ, ಈ ಸ್ವಾಮಿನಾರಾಯಣ್ ಕ್ಷೇತ್ರಕ್ಕೆ ಬರ್ತಿದ್ದಾಗೇ ಇಲ್ಲಿರುವಂಥ ಎಲ್ಲ ಸಾಧು ಸತ್ಪುರುಷಗಳನ್ನು ನೋಡಿದಾಗ ನನಗೆ ಬಹಳ ಖುಷಿಯಾಗಿದ್ದು, ಸಂತೋಷ ಆಗಿದೆ ಏನು ಅಂತ ಹೇಳಿದ್ರೆ, ಈ ಸಾಧು ಸತ್ಪುರುಷಗಳ ಹತ್ರ ನಾವೆಲ್ಲ ಕಲಿಬೇಕು ಅಂತ ಅನ್ನಿಸ್ತು. ಅವರ ಸರಳತೆ, ಸಜ್ಜನಿಕೆ, ಸೂಕ್ಷ್ಮತೆ, ಆಮೇಲೆ ಅವ್ರು ಮಾಡುವಂಥ ಸೇವೆಗಳು ಬಹುಶಃ ಸ್ವಾಮಿನಾರಾಯಣ ದೇವಸ್ಥಾನದಲ್ಲಿ ಮಾತ್ರ ಲಭ್ಯ ಆಗ್ತದೆ ಅಂತ ನಾನಾದರೂ ಭಾವಿಸಿದ್ದೀನಿ. ಇದ್ರ ಜೊತೆಗೆ ಈ ನೀಲಕಂಠ ಧಾಮದಲ್ಲಿ ನಾನು ಬೆಳಗ್ಗೆಯಿಂದ ಕೆಲವು ಭಾಗದಲ್ಲಿ ಇದು ಮಾಡ್ತಾಯಿದ್ದೀನಿ, ವೀಕ್ಷಣೆ ಮಾಡ್ತಾಯಿದ್ದೀನಿ. ಎಷ್ಟು ಕ್ಲೀನ್ ಮೇಂಟೆನೆನ್ಸ್ ಇದೆ ಅಂದರೆ ನನಗೆ ಭಾಳ ಖುಷಿಯಾಯಿತು. ಯಾಕೆ ನಮ್ಮ ಭಾಗದಲ್ಲಿ ಈ ಕಡೆಯಿಂದ ಕ್ಲೀನ್ ಮಾಡಿದ್ರೆ ಮತ್ತಿನ್ನೊಂದು ಕಡೆಯಿಂದ ಗಲೀಜಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ಎಲ್ಲಿ ಯಾವ ಭಾಗದಲ್ಲಿ ನೋಡಿದ್ರೂ ಕೂಡ ನಿಮ್ಮ ಸ್ವಯಂ ಸೇವಕರು ಅದಕ್ಕಾಗಿ ನಿಂತಿದ್ದಾರಲ್ಲ, ಆ ಸ್ವಚ್ಛತೆಯನ್ನು ಕಾಪಾಡುವಂಥ ಮೋದಿಯವರ ಸ್ವಚ್ಛ ಭಾರತ್ ಅಭಿಯಾನ ಏನಾದರೂ ಅದು ಆಗಿದೆ ಅಂದರೆ ಅದು ಪ್ರಥಮ ಸ್ವಾಮಿನಾರಾಯಣ ಆಶ್ರಮದಲ್ಲಿ ಅಂತ ನಾನಾದರೂ ಭಾವಿಸ್ಕೋತೀನಿ. ಇದರ ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನಾನು ಈಗ ತಾನೇ ಸಂಸ್ಕೃತ ಅಧ್ಯಯನ ಮಾಡುವಂಥ, ಯಾಗ ಯಜ್ಞ ಪೂಜಾದಿಗಳನ್ನು ಮಾಡುವಂಥ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟೆ. ನನಗೆ ನೋಡಿ ಭಾಳ ಖುಷಿಯಾಯಿತು. ಆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಎಂಥ ಒಂದು ಸಂಸ್ಕಾರನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಮಕ್ಕಳುಗಳ ವಯಸ್ಸು ಹೇಗಿರಬೇಕು, ಏನು ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಆದರೂ ಕೂಡ ಸ್ವಾಮಿಗಳು ಒಂದು ಸಣ್ಣ ಡೈರೆಕ್ಷನ್ ಕೊಟ್ಟ ತಕ್ಷಣ ಅವ್ರಿಗೆ ಹೇಗೆ ಹೊರಗಡೆಯಿಂದ ಬಂದಿರತಕ್ಕಂಥ ಗೆಸ್ಟ್ಗಳಿಗೆ ಅಥವಾ ಅತಿಥಿಗಳಿಗೆ ಹೇಗೆ ಸಂಸ್ಕಾರಯುತವಾಗಿ ನಡ್ಕೋಬೇಕು ಅನ್ನೋದನ್ನು ಬರೀ ಒಂದೇ ಒಂದು ಮಾತಿನಲ್ಲಿ ಗುರುಗಳು ನಮಗೆ ತೋರಿಸ್ಕೊಟ್ರು. ತುಂಬ ಖುಷಿಯಾಗುತ್ತೆ. ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ನಮ್ಮ ಗುರುಗಳು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಸುಮಾರು 650 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದರು, ಮಠಗಳನ್ನು ಕಟ್ಟಿದರು, ಬ್ರ್ಯಾಂಚ್ಗಳನ್ನು ಕಟ್ಟಿದರು. ಈ ಥರದ ಮಾಂಕ್ಸ್ಗಳನ್ನು ತುಂಬ ಜನ ತಯಾರು ಮಾಡಿದರು. ಬಹುಶಃ ಅದಕ್ಕೆಲ್ಲ ರೋಲ್ ಮಾಡಲ್ ಅಂದರೆ ಬಹುಶಃ ಈ ಸ್ವಾಮಿನಾರಾಯಣ ಆಶ್ರಮದ ಸನ್ಯಾಸಿಗಳು ಅಂತ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ಈ ಸ್ವಾಮಿನಾರಾಯಣ ಆಶ್ರಮದ ಒಂದು ವಿಶಿಷ್ಟತೆ, ವೈಭವತೆ, ಪಾರಂಪರಿಕತೆ, ಸಾಂಸ್ಕೃತಿಕತೆ, ಸಜ್ಜನಿಕೆಯ ತಿಳುವಳಿಕೆಗಳು ಬಹುಶಃ ಬಹಳಷ್ಟು ನಮಗೆ ಮುದ ಕೊಟ್ಟಿದೆ. ತುಂಬ ಖುಷಿಯಾಯಿತು. ನೀವು ಕೊಟ್ಟಂಥ ಈ ಆತಿಥ್ಯಗಳು, ನಮಗೆ ತೋರಿಸಿದಂಥ ಆದರ, ಪ್ರೀತಿ, ವಿಶ್ವಾಸಗಳು ತುಂಬಾ ಮುದ ನೀಡಿದೆ. ಬಹುಶಃ ಯಾವಾಗಲೂ ಕೂಡ ನಾನು ಹೊರಗಡೆ ಎಲ್ಲೇ ಹೋದರೂ ಕೂಡ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸ್ವಾಮಿನಾರಾಯಣ ಟೆಂಪಲ್ಗಳನ್ನು ನಾನು ಗಮನಿಸಿದ್ದೇನೆ, ನೋಡಿದ್ದೇನೆ. ಅಷ್ಟು ಅಚ್ಚುಕಟ್ಟಾಗಿ, ಸುವ್ಯವಸ್ಥಿತವಾಗಿ, ಸುಂದರವಾಗಿ, ಸ್ವಚ್ಛಬದ್ಧವಾಗಿ ನಡೆಯುವಂಥ ಒಂದು ವಿಶಿಷ್ಟವಾದ, ಅದರಲ್ಲಿ ಯಾವುದೇ ತಾರತಮ್ಯಗಳು, ಯಾವುದೇ ಇವರು ಈ ಥರ ಇವರಿಗೆ ಅನ್ನೋ ಪರಿಸ್ಥಿತಿ, ಸೀನಿಯಾರಿಟಿಗಳ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಕೂಡ ಒಂದೇ ಅನ್ನುವಂಥ ಸರಿಸಮಾನತೆಯನ್ನು ಬಹುಶಃ ನಾನು ಸ್ವಾಮಿನಾರಾಯಣ ಆಶ್ರಮದಲ್ಲಿ ಕಂಡಿದ್ದೇನೆ. ಬಹಳ ಖುಷಿಯಾಗಿದೆ. ಬಹುಶಃ ನನ್ನ ಜನ್ಮನೂ ಕೂಡ ಸಾರ್ಥಕ ಆಯಿತು. ಇಂಥ ಒಂದು ಶಾಖೆಗೆ ಬಂದು ನಿಮ್ಮೆಲ್ಲರ ದರ್ಶನ ಭಾಗ್ಯ ಮಾಡಿ ಬೆಳಿಗ್ಗೆನೇ ನೀಲಕಂಠ ಮಹಾಸ್ವಾಮಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಅದನ್ನು ನೋಡಿ ವೀಕ್ಷಣೆ ಮಾಡಿ ನಾನು ಧನ್ಯನಾಗಿದ್ದೇನೆ, ಪುನೀತನಾಗಿದ್ದೇನೆ. ಬಹುಶಃ ಯಾವಾಗಲೂ ಕೂಡ ಈ ಆಶ್ರಮದ ಬಗ್ಗೆ ನಮಗೆ ಗೌರವ ಮತ್ತು ಪೂಜ್ಯತೆ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಹಿಂದಿನ ಗುರುಗಳನ್ನು ಸ್ಮರಣೆ ಮಾಡ್ತಾ, ಈಗಿರುವಂಥ ಗುರುಗಳನ್ನು ಕೂಡ ನೆನಪು ಮಾಡ್ಕೊಳ್ತಾ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.